ತಗಡು ಅಂತ ಹೇಳಿದ ದಿನ ನೀವು ಮಾತಾಡ್ಬೇಕಿತ್ತು, ಬಟ್ ಅವತ್ತು ಮೌನವಾಗಿದ್ರಿ. ಅಷ್ಟೆಲ್ಲ ಮಾತಾಡಿದ್ರು ದರ್ಶನ್ ಅವರು ಮೌನವಾಗಿದ್ದು ಹೇಗೆ ಸರ್ ತಾವು? ಇವಾಗ ನಾವೆಲ್ಲರಿಗೂ ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು ಮೇಡಮ್. ಯಾಕಂದ್ರೆ ಇವಾಗ ನಾವು ಅವ್ರಿಗೇನೋ ಪ್ರೂವ್ ಮಾಡಕ್ ನಾವು ಹುಟ್ಟಿಲ್ಲ ಇಲ್ಲಿ. ಅವ್ರು ಮಾತಾಡಿದರೆ ಅವ್ರು ಅರ್ಗಿಸ್ಕೊಳ್ಳಿ ಅಷ್ಟೇ. ನಾನು ಮಾತಾಡ್ತೀನಿ, ನಾನು ಅರ್ಗಿಸ್ಕೊತೀನಿ. ಎಂಡ್ ಆಫ್ ದ ಡೇ ನಿಮಗೆ ಗೊತ್ತಿದೆ, ಅವರಿಂದ ನಾವೇನು ಬದುಕುವಂಥದ್ದೇನಿಲ್ಲ. ನಮ್ಮಿಂದ ಅವ್ರು ಬದುಕಿದ್ದಾರೆ ಹೊರತು ಅವರಿಂದ ನಾನು ಯಾವತ್ತೂ ಬದುಕಿಲ್ಲ. ನಾನು ದುಡ್ಡು ಮಾಡಿದ್ಮೇಲೆ ಸಿನಿಮಾ ಮಾಡಿರೋದು. ಅವ್ರು ನಾನು ದುಡ್ಡು ಕೊಟ್ಮೇಲೆ ಸಿನಿಮಾ ಮುಗಿಸಿರೋದು. ನಾನು ದುಡ್ಡು ಕೊಡೋಕ್ಕೂ ಮುಂಚೆ ಸಿನಿಮಾ ಮುಗಿಸ್ತಾ ಇರಲಿಲ್ಲ. ನನ್ನನ್ನು ಸೇರಿ ಬಹುತೇಕರಿಗೆ ಆ ಸಂದರ್ಭದಲ್ಲಿ ಅನ್ಸಿರತ್ತೆ, ಉಮಾಪತಿ ಗೌಡ ಅವರಿಗೆ ಸಿಟ್ಟು ಬರಲ್ವಾ? ಹಾಗಾದ್ರೆ ಅಷ್ಟೆಲ್ಲ ಮಾತಾಡ್ತಿದ್ರು, ಇವ್ರು ಯಾಕೆ ಮೌನವಾಗಿದ್ದಾರೆ ಅಂತ. ನಿಮ್ಗೆ ನಿಜವಾಗ್ಲೂ ಸಿಟ್ಟು ಬರಲ್ವಾ ಹೇಗೆ? ಅಥವಾ ತಾಳ್ಮೆಯಿಂದ ಇರ್ಬೇಕು ಅನ್ನೋದನ್ನೇ ಕಾಯ್ತಾ ಇದ್ರ ಹೇಗೆ ಸರ್? ಸಮಯ ಸಂದರ್ಭಗಳು ಬಂದಾಗ ನೋಡಿ, ಇಲ್ಲಿ ಇಬ್ರು ಕೋಪ ಮಾಡ್ಕೊಂಡ್ರೆ ಜಗಳ ಆಗ್ತದೆ. ಒಬ್ರು ಕೋಪ ಮಾಡ್ಕೊಂಡು ಒಬ್ರು ತಾಳ್ಮೆಯಿಂದ ಇದ್ರೆ ಸೊ ಏನಾಗ್ತದೆ, ನಮ್ಗೆ ಗೌರವ ಹೆಚ್ಚಾಗ್ತದೆ. ನನಗೆ ಗೌರವ ಹೆಚ್ಚಾಯ್ತು ಅಲ್ಲೋ, ತಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಗೌರವ ಹೆಚ್ಚಾಯ್ತಾ, ನನ್ನ ಮೇಲೆ ಗೌರವ ಕಡಿಮೆ ಆಯ್ತಾ? ಓಕೆ,